ಹಾಯ್ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಗಂಟ್ಲೂರಿಗೆ ಕಡಿಮೆ ಆಗಿದೆ, ಬಟ್ ಕೆಮ್ಮು ಹಾಗೆ ಇದೆ. ನಾನೊಂದು 5:30 ಎದ್ದಿದ್ದೆ, ಬಟ್ ಅವಾಗಲೂ ಆಗ್ತಿರ್ಲಿಲ್ಲ. ಸರಿ ಅಂದ್ಬಿಟ್ಟು ಒಂದು 6:30ವರೆಗೂ ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಮಾಡಿ ಮತ್ತೆ ಆಗ್ತಾನೆ ಇರಲಿಲ್ಲ, ಹೋಗಿ ಮಲ್ಕೊಂಡೆ. ಸ್ವಲ್ಪ ಬಾಡಿ ಸಪೋರ್ಟ್ ಕಡಿಮೆ ಮಾಡ್ತಿದೆ, ಸೊ ಹಾಗಾಗಿ ಹೋಗಿ ಮತ್ತೆ ರೆಸ್ಟ್ ಮಾಡಿದೆ. ಸೊ ಯಾ ದಟ್ಸ್ ದ ಡೇ. ತುಂಬಾ ಬಿಸಿಲು ಸ್ಟಾರ್ಟ್ ಆಗ್ಬಿಟ್ಟಿದೆ ಗೈಸ್. ಯಪ್ಪ ದೇವ್ರೆ, ಕಣ್ಣು ಬಿಟ್ಟರೆ ಹಂಗೆ ಕಣ್ಣು ಉರಿ ಬರುತ್ತೆ, ಆ ಥರ ಇದೆ ಬಿಸಿಲು ಇವತ್ತು. ಸೊ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡ್ತಿರೋದು ಎಲ್ರಿಗೂ ಥ್ಯಾಂಕ್ ಯು. ಹುಷಾರಾಗಿ ಬೇಗ ಅಂತ ತುಂಬ ಜನ ಮೆಸೇಜ್ ಹಾಕಿರಿ. ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ಲ ಕನ್ಸರ್ನ್ಗೆ ಥ್ಯಾಂಕ್ ಯು. ಇವತ್ತು ಯಾಕಂತ ಗೊತ್ತಿಲ್ಲ, ಬೇಗ ಹೊಟ್ಟೆ ಹಸಿತಿದೆ ನನಗೆ. ಅಲ್ಲಿ ಬಿಸಿನೀರು, ವೈ ಗಾಡ್ ವೈ. ಇವತ್ತು ನಾನು ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದೆ, ಹಳೆ ವಿಡಿಯೋಸ್ ಎಲ್ಲ ಶಾರ್ಟ್ಸು. ಅದರಲ್ಲಿ ಗೊಜ್ಜು ಕಾಣಿಸ್ತು, ಹುಳಿ ಗೊಜ್ಜು. ಅವಾಗೆಲ್ಲ ಮಾಡ್ತಿದ್ದೆ, ಇವಾಗೇನೋ ಬಿಟ್ಬಿಟ್ಟಿದ್ದೀನಿ. ಅದಕ್ಕೆ ಇವತ್ತು ಅದನ್ನೇ ಮಾಡ್ಕೊಳ್ಳೋಣ ಊಟಕ್ಕೆ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊತೀನಿ. ಈಗ ಕಡಲೆ ಬೀಜ ಹಾಕಿದ್ದೀನಿ. ಕಡಲೆ ಬೀಜ ಕಡಲೆಬೇಳೆ ಒಟ್ಟಿಗೆ ಹಾಕ್ಬಿಡಿ, ಬಿಕಾಸ್ ಒಂದೊಂದು ಬೇಗ ಬೇಯುತ್ತೆ, ಒಂದೊಂದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಸೊ ಇವಾಗ ಕಡಲೆಬೇಳೆ ಹಾಕೋತೀನಿ. ಈಗ ಬೆಳ್ಳುಳ್ಳಿ ಹಾಕಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ, ಇಲ್ಲ ಜಜ್ಜಾದರೂ ಹಾಕೋಬೋದು. ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಉಪ್ಪು, ಕರಿಬೇವು ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಹಸಿಮೆಣಸಿನ್ಕಾಯಿ ಸಹ ಹಾಕೋಬೋದು. ಈಗ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ. ಅದು ನೆಂದಾದ್ಮೇಲೆ ಈ ಥರ ಸಪ್ರೇಟಾಗಿ ಸೋಸ್ಕೊಂಡು ಅದು ನೀರನ್ನ ಇದಕ್ಕೆ ಮಾಡ್ಕೊಳ್ಳೋದು. ಇದು ಚೆನ್ನಾಗಿ ಕುದ್ದಾದ್ಮೇಲೆ ತಿನ್ನೋದು. ದಟ್ಸ್ ಇಟ್. ಗೈಸ್, ಟೈಮ್ ಬಂದು 11:30. ತುಂಬ ಹೊಟ್ಟೆ ಹಸಿತಿರೋ ಕಾರಣ ಇವಾಗಲೇ ತಿಂದ್ಬಿಡ್ತಿದ್ದೀನಿ. ಗೊಜ್ಜು, ರೈಸು ಮತ್ತು 2 ಎಗ್ಗು ಮತ್ತು ಈರುಳ್ಳಿ ಹಾಕ್ಕೊಂಡು ಎಗ್ ಬುರ್ಜಿನ ಮಾಡ್ಕೊಂಡಿದ್ದೀನಿ. ನಾನು ಮೋಸ್ಟ್ ಆಫ್ ದ ಟೈಮ್ 12ಗೆಲ್ಲ ಊಟ ಮಾಡಿಬಿಡ್ತೀನಿ. ಸೊ ಇವತ್ತು ಹಾಗೆ ಸ್ವಲ್ಪ ಬೇಗನೆ ತಿಂತಾಯಿದ್ದೀನಿ. ಸೊ ನಾನು ಇವಾಗ ತಾನೇ ಸ್ನಾನ ಮುಗಿಸ್ಕೊಂಬಂದೆ. ಸೊ ಕ್ವಿಕ್ಕಾಗಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ. ಮಾಯ್ಶ್ಚರೈಸರ್,
ಎಂಥ ಬಿಸಿಲಿದೆ ಗೈಸ್ ಇವತ್ತಂತೂ ತುಂಬ. ರಾಯಚೂರು ಕಡೆ ಎಲ್ಲ ತುಂಬ ಬಿಸಿಲಂತೆ ಗೈಸ್. ಪಾಪ ಹೊರಗವ್ರೆಲ್ಲ ಹೆಂಗೆ ಗಾರೆ ಕೆಲ್ಸಕ್ಕೆ ಹೋಗೋರು ಪಾಪ ಎಷ್ಟು ಕಷ್ಟ ಆಗುತ್ತೆ. ಈಗ ಸ್ಕೂಲ್ ಮಕ್ಳಿಗೆ ಬೇರೆ ರಜಾ, ಅವುಗಳಿಗೊಂದು ಆಟ ಆಡೋಕ್ಕಾಗಲ್ಲ. ಹ್ಯಾಟ್ಸ್ ಆಫ್ ಟು. ಅದೇ ನ್ಯೂಸಲ್ಲಿ ನೋಡ್ತಾ ಇದ್ದೆ, ಐ ಮೀನ್ ಫೋನಲ್ಲಿ, ರಾಯಚೂರಲ್ಲಿ ತುಂಬ ಬಿಸಿಲಿದೆ ಅಂತ ಹೇಳ್ತಾ ಇದ್ರು. ಸ್ವಲ್ಪ ಸಿರಪ್ ಹಾಕೊಂಡ್ಬಿಡ್ತೀನಿ. ಸೊ ಸನ್ಸ್ಕ್ರೀನ್, ದೇವ್ರನ್ನ ಕೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ಮಂತು ಫುಲ್, ಆ ಮಂತ್ ಮುಗಿಯೋಷ್ಟು ಕಾಲ ಫುಲ್ ಮಳೆನೇ ಬರಬೇಕು ಅಂತ. ಬಿಕಾಸ್ ನನ್ನ ಬರ್ಡೇ ಮಂತ್ ಅದಕ್ಕೆ. ಈ ಗ್ಯಾಪಲ್ಲಿ ಹೇರ್ಗೆ ಸ್ವಲ್ಪ ಆಲೋವೆರಾ ಜೆಲ್ ಹಾಕೊಂಡ್ಬಿಡ್ತೀನಿ. ಒಂದು ಕ್ಲಾಸಸ್ ಇದೆ. ಸನ್ಸ್ಕ್ರೀನು ನಿಮ್ಮ ಸ್ಕಿನ್ ಟೋನನ್ನ ಡೇ ಬೈ ಡೇ ಚೇಂಜ್ ಮಾಡುತ್ತೆ ಗೈಸ್. ಟ್ಯಾನಿಂದ ಡೆಫಿನೆಟ್ಲಿ ನಿಮ್ಮದು ರಿಯಲ್ ಕಲರ್ ಏನಿರುತ್ತೆ ಅದು ಮಾಡೇ ಮಾಡುತ್ತೆ. ಬಟ್ ಅಗೇನ್ ಬಳಸ್ತಾನೆ ಇರಬೇಕು. 1 ಡೇ 3 ಮಂತ್ಸ್ ಎಲ್ಲ ಬಳಸ್ಬಿಟ್ಟೆ ಅಂದರೆ ಅದು ನಿಮ್ಗೆ ವರ್ಕೌಟ್ ಆಗಲ್ಲ. ಬಳಸಬೇಕು. ಲೈಕ್ ನಾನೊಂದು 4-5 ಇಯರ್ಸಿಂದ ಬಳಸ್ತಾ ಇದ್ದೀನಿ ಹಾಗೆ. ಅಕ್ಷಯ ತೃತೀಯ ಸಂಡೇ ಮಂಡೇ 2 ದಿವಸನೂ ಅಂತ ಹೇಳ್ತಾರೆ. ನಾನು ಸಂಡೇ ಹೋಗಿ ಸಿಲ್ವರ್ ತೊಗೊಂಬಂದೆ. ಆ ವಿಡಿಯೋ ನೀವು ನೋಡಿರ್ತೀರ ಆಲ್ರೆಡಿ. ನೆನ್ನೆ ಬ್ಲಿಂಕಿಟಲ್ಲಿ ಚೆಕ್ ಮಾಡ್ತಾ ಇದ್ದೆ ಆಯಿತಾ. ಇವತ್ತು ಮಂಡೇ ಅಲ್ವಾ, ಏನಾದ್ರು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಈ ರೋಸ್ ಗೋಲ್ಡ್ದು ಒಂದು ರಿಂಗ್ ತರಿಸ್ಕೊಂಡೆ. ತೋರಿಸ್ತೀನಿ ರೀ ಹಾಕೊಂಡ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ. ಸಿ, ಇದೊಂಥರ ಹ್ಯಾಂಡ್ಸ್ ಅಗ್ಗಿಂಗ್ ಥರ. ಸೊ ಚೆನ್ನಾಗಿ ಅನ್ನಿಸ್ತು, ಸಿಂಪಲ್ ಆಗಿದೆ. ಹಾಗಾಗಿ ತರಿಸ್ಕೊಂಡೆ. ಲಿಂಕ್ ಎಲ್ಲ ಸಿಗಲ್ಲ ಗೈಸಿದು. ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿ ಸಿಂಪಲ್ ಆಗಿದೆ. ಬಟ್ ಜಾಸ್ತಿ ಬಳಸಂಗಿಲ್ಲ ಅನ್ಕೊಂತೆ. ನನ್ನ ಪ್ರಕಾರ ಕಲರ್ ಹೋಗೋ ಚಾನ್ಸಸ್ ಇರ್ಬೋದು. ಸೊ ಅವಾಗ ಬಳಸಿದ್ರೆ ಒಳ್ಳೇದು. ಸೊ ಇದು ನನ್ನ ರಿಯಲ್ ರಿಂಗ್. ಸೊ ನಾನು ಎಲ್ಲ ಕುರ್ತಾ ಸೆಟ್ನು ಇನ್ನೊಂದು ಹೊಸ ಸ್ಟೋರೇಜ್ ಬ್ಯಾಗಿಗೆ ಹಾಕ್ತಾ ಇದ್ದೀನಿ. ಬಿಕಾಸ್ ಅದು ಆಲ್ರೆಡಿ ತುಂಬೋಗ್ಬಿಟ್ಟಿದೆ. ಇದೆಲ್ಲ ರೀಸೆಂಟಾಗಿ ಫ್ಲಿಪ್ಕಾರ್ಟಿಂದ ತರಿಸಿದ್ದು. ನೀವು ಆಲ್ರೆಡಿ ವಿಡಿಯೋ ನೋಡಿರ್ತೀರಲ್ಲ. ಸೊ ಇವತ್ತು ನನ್ನ ಲೈಫಲ್ಲಿ ಒಂದು ಬೆಸ್ಟ್ ಥಿಂಗ್ ಏನಾಗಿರುತ್ತೋ ಅದನ್ನ, ನನ್ನ ಲೈಫಲ್ಲಿ ಏನು ಬೆಸ್ಟ್ ಥಿಂಗ್ ಆಗಿರುತ್ತೋ ಅದನ್ನ ತೆಗೆದು ಚೀಟಿಲಿ ಬರೆದು ನನ್ನ ಬಾಕ್ಸ್ ಒಳಗಡೆ ಹಾಕ್ತಾ ಇದ್ದೀನಿ. ಸೊ ನಂದು ಕ್ಲಾಸ್ ಇತ್ತು 2:45 ಇಂದ 4:30ವರೆಗೂ ಕ್ಲಾಸ್ ಇತ್ತು. ನಂದು ಹೀಲಿಂಗ್ ಕ್ಲಾಸಸ್ಸು ಅದೆಲ್ಲ ಮುಗಿಸಿದಾಯಿತು. ತುಂಬ ಜನ ಎನ್ಕ್ವೈರಿ ಮಾಡ್ತಿದ್ದೀರಾ. ಬಟ್ ನಿಜವಾಗ್ಲೂ ನೀವು ತಗೊಳ್ಳೋ ಮನಸ್ಥಿತಿ ಇದ್ರೆ ಮಾತ್ರ ನನಗೆ ಕಳಿಸ್ಕೊಡಿ. ಬಿಕಾಸ್ ನಾನು ತುಂಬ ಜನ ಸುಮ್ಮನೆ ಮೆಸೇಜ್ ಕಳಿಸಿ ನನಗೂ ಥರ ಅನಿಸ್ತಿರುತ್ತೆ.
ಆ್ಯಂಡ್ ಯಾವತ್ತೋ ಮೆಸೇಜ್ ಮಾಡಿರ್ತೀರ ಡಿಸ್ಕೌಂಟ್ ಇದ್ದಾಗ, ಇವತ್ತು ಬಂದ್ಬಿಟ್ಟು ಅದೇ ಡಿಸ್ಕೌಂಟ್ ಇತ್ತಲ್ಲ ಇವಾಗ ಹೇಳ್ತಿದ್ದೀರ. ನಮ್ಮ ಲೈಕ್ 2-3 ಮಂತ್ಸ್ ಆದಮೇಲೆ ಮೆಸೇಜ್ ಮಾಡ್ತೀರಾ ನೀವು. 2 ಮಂತ್ಸ್ ಇದ್ದಿದ್ದು ಡಿಸ್ಕೌಂಟ್ ಇವಾಗಿರಲ್ಲ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಮೇಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಗೈಸ್, ಅದೊಂದು ಮಾತ್ರ ನಾನು ಹೇಳಬಲ್ಲೆ. ನನ್ನ ಕ್ಲಾಸೇ ಅಂತಲ್ಲ, ಎಲ್ಲಾದರೂ ತೊಗೊಳ್ಳಿ, ಇನ್ವೆಸ್ಟ್ಮೆಂಟ್ ನಿಮ್ಮ ಮೇಲೆ ಜಾಸ್ತಿ ಮಾಡ್ಕೊಳ್ಳಿ ಅಂತ ಮಾತ್ರ ಹೇಳ್ತೇನೆ. ಹೋಪ್ ನಿಮ್ಗೆ ಇದು ಅರ್ಥ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇವಾಗ ಏನಪ್ಪ ಕಾಫಿ ಏನಾದ್ರು ಕುಡಿಬೇಕು, ಆಚೆ ಹೋಗಿ ಕುಡ್ಕೊಂಬರ್ತೀನಿ. ಹಾಲು ಯಾಕೋ ಹೊಡೆದೋಗುತ್ತೆ ತಂದರೆ, ಸೊ ಹಾಗಾಗಿ ಆಚೆ ಹೋಗಿ ಕುಡಿದು ಬಿಸಿಲು ಸ್ವಲ್ಪ ಕಡಿಮೆ ಆಗ್ತಿದೆ, ಬಟ್ ಪರವಾಗಿಲ್ಲ. ಬೆಳಗ್ಗೆಯಿಂದ ಬಿಸಿಲಿಗೆ ಹೋಗಿಲ್ವಲ್ಲ, ಇವಾಗ ಹೋಗ್ಬಿಟ್ಟು ಹಾಗೆ ಬಿಸಿಲನ್ನ ಮೀಟ್ ಮಾಡಿಕೊಂಡು ಏನಾದ್ರು ತಿನ್ಕೊಂಬರೋಣ. ನಾನು ಬೆಳಗ್ಗೆಯಿಂದ ಎಲ್ಲೂ ಆಚೆ ಹೋಗಿರಲ್ವಲ್ಲ, ಹಾಗೆ ಇವತ್ತು ನಾನು ಕಾಫಿ ಕುಡಿಯೋದ್ರಿಂದ ಹಿಡಿದು ನಮ್ಮ ಏರಿಯಾ ಫುಲ್ ಒಂದು ರೌಂಡ್ ಹಾಕ್ಕೊಂಬರೋಣ ಅಂತ ಹೋದೆ. ಸೊ ದಾರಿ ತುಂಬ ಜನ ಇರ್ತಾರೆ ಗೈಸ್, ಯಾವ ಟೈಮಲ್ಲಿ ಹೋದ್ರು ಡಸ್ಟು, ಮನೇಲಿ ಇದ್ದಿದ್ದು ಅಭ್ಯಾಸ ಆಗ ಆ ಥರ ಒಂದು ಕಷ್ಟ. ಆಮೇಲೆ ಈ ಯಾವುದೋ ಹೊಸ ಶಾಪ್ ಹಾಕ್ಕೊಂಡಿದ್ದಾರೆ, 100 ರುಪೀಸ್ಗೆ ಯೂಸ್ಡ್ ಪ್ಯಾಂಟ್ಸ್ ಎಲ್ಲ ಇದೆ. ಕೆಳಗಡೆ ಇರೋದು 100 ರುಪೀಸು, ಮೇಲೆ ಇರೋ ಸ್ವಲ್ಪ ಜಾಸ್ತಿ ಅನಿಸುತ್ತೆ. 70% ಡಿಸ್ಕೌಂಟ್ ಏನೋ ಇತ್ತು. ತುಂಬ ಜನ ಲೇಡೀಸ್ ತುಂಬ್ಕೊಂಡಿದ್ರು ಆಯಿತಾ. ಸೊ ಮೇಲೆ ಇರೋದೆಲ್ಲ ಸ್ವಲ್ಪ ಚೆನ್ನಾಗಿತ್ತು. ನಾನಿವಾಗ ನೋಡ್ತಿದ್ರಲ್ಲ, ಇದೇನು ಅಷ್ಟು ಚೆನ್ನಾಗಿರಲಿಲ್ಲ, ಬಿಕಾಸ್ ಯೂಸ್ ಥರ ಗೊತ್ತಾಗ್ತಿತ್ತು. ಆ ಕಡೆ ಮೇಲೆ 70% ಅಂತ ಪ್ಯಾಂಟ್ಸ್ ಎಲ್ಲ ಇತ್ತು, ಟಾಪ್ಸ್ ಎಲ್ಲ ಇತ್ತು, ಅದು ಚೆನ್ನಾಗಿತ್ತು. ನಾನು 250 ರುಪೀಸ್ 300 ರುಪೀಸ್ ಅನಿಸುತ್ತೆ, ನನಗೂ ಎಕ್ಸಾಕ್ಟ್ಲಿ ಕೇಳೋಕ್ಕೆಲ್ಲ ಹೋಗಿಲ್ಲ. ಸುಮ್ಮನೆ ಹಾಗೆ ನಿಂತ್ಕೊಂಡು ಚೆಕ್ ಮಾಡ್ತಿದ್ದೆ. ಕೆಲವೊಂದು ಇಷ್ಟ ಆಯಿತು, ಕೆಲವೊಂದು ನನಗೆ ತಗೊಳ್ಳೋ ಇಂಟ್ರೆಸ್ಟ್ ಇರಲಿಲ್ಲ. ತುಂಬ ಬಟ್ಟೆಗಳಿದೆ ಆಲ್ರೆಡಿ, ಸೊ ಹಂಗಾಗಿ ನಾನು ಏನು ತೊಗೊಳಕ್ಕೆ ಹೋಗಿಲ್ಲ. ಡಿಸ್ಕೌಂಟ್ ಹಾಕಿದ್ರಲ್ಲ, ನೋಡೋಣ ಏನು ಕಲೆಕ್ಷನ್ಸ್ ಇರುತ್ತೆ, ಏನು ಎತ್ತಕತ್ತೆ ಅಂತ ಸುಮ್ಮನೆ ಹೋಗಿದ್ದೆ ಚೆಕ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟೇ. ತಗೊಳ್ಳೋ ಇಂಟೆನ್ಷನ್ ಅಂತೂ ಇರಲಿಲ್ಲ. ವಾಕ್ ಮಾಡ್ದಂಗೂ ಆಗುತ್ತಲ್ಲ, ಹಾಗೆ ಸುತ್ತಮುತ್ತ ಏನಿದೆ ಏನಿಲ್ಲ ನಮ್ಮ ಏರಿಯಾ ಸುತ್ತಮುತ್ತ ಅಂತ ಅವಾಗ ನಾನು ನೋಡ್ಕೊಂಬರೋಕ್ಕೆ ಹೋಗಿರ್ತೀನಿ. ಸುಮ್ಮನೆ ಅಲ್ಲಿ ಜನರು ನೋಡೋದು, ಗಾಡಿ ಹೋಗ್ತಿರುತ್ತೆ ನೋಡೋದು, ಮನೇಲಿ ಕೂತು ಒಂಥರ ಆಗಿರುತ್ತಲ್ಲ. ಸೊ ಹಾಗಾಗಿ ಅದಾದಮೇಲೆ ಅಲ್ಲಿಂದ ಮನೆಗೆ ಬಂದು ಸ್ವಲ್ಪ ಮನೆಗೆಲ್ಲ ಧೂಪ ಹಾಕ್ತಾಯಿದ್ದೀನಿ. ನಾನು 1 ಅವರ್ ಏನೋ 1 ಅವರ್ 40 ಮಿನಿಟ್ಸ್ ಏನೋ ಆಚೆಗಡೆ ಸುತ್ತ ಹಾಕ್ಕೊಂಡು ಬರ್ತೀನಿ ಆಯಿತಾ. ಸೊ ಮನೆಗೆ ಬಂದು ಕ್ವಿಕ್ಕಾಗಿ ಫ್ರೆಶ್ ಅಪ್ ಆಗಲಿಲ್ಲ, ಜಸ್ಟ್ ಮನೆಗೆಲ್ಲ ಧೂಪ ಹಾಕಿದ್ದಾಯಿತು. ಸೊ ಊಟಕ್ಕೆ ಅಂತ ಬಂದು ಸೋಯಾಬೀನ್ ಪಲಾವ್ನ ಮಾಡ್ಕೊಂಡಿದ್ದೀನಿ. ತುಂಬ ಮಿಸ್ ಮಾಡ್ತಾಯಿದ್ದೆ, ಏನು ತಿನ್ನೋದು ಅಂತಲೇ ಗೊತ್ತಾಗಲ್ಲ ಆಯಿತಾ. ಸೊ ಹಾಗಾಗಿ ಇದನ್ನು ಮಾಡಿಕೊಂಡೆ, ಸ್ವಲ್ಪ ವೆಜಿಟೇಬಲ್ಸು ಮತ್ತು ಸೋಯಾಬೀನ್ ಎಲ್ಲ ಹಾಕ್ಕೊಂಡು. ಇವಾಗ ಊಟ ಮಾಡಿ ಸ್ವಲ್ಪ ಸ್ಕಿನ್ ಕೇರ್ ಮಾಡುವ. ಸೊ ಸ್ಕಿನ್ ಕೇರ್ ಮಾಡುವ. ನಂಗೆ ಇವಾಗ ಸ್ವಲ್ಪ ಬೆಟರ್ ಅನ್ನಿಸ್ತಿದೆ. ಸಾಧ್ಯವಾದರೆ ನಾಳೆ ಬೆಳಗ್ಗೆಯಿಂದ ಜಿಮ್ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಬಾಡಿ ಲೋಷನ್ ಹಾಕ್ಕೊತೀನಿ. ಎಷ್ಟು ಬೇಗ ಬೆಳಕಾಗುತ್ತೆ ಗೈಸ್, ಎಷ್ಟು ಬೇಗ ಕತ್ಲೆ ಆಗುತ್ತೆ ಅಲ್ವಾ. ಓ ಮೈ ಗಾಡ್, ಡೇ ಅನ್ನೋದು ಎಷ್ಟು ಕ್ವಿಕ್ಕಾಗಿ ಹೋಗ್ತಿದೆ ಅಂತ ಅನ್ನಿಸ್ತಿರುತ್ತೆ. ದಟ್ಸ್ ಇಟ್ ಫಾರ್ ದ ಡೇ ಗೈಸ್. ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮತ್ತೊಮ್ಮೆ. ನನ್ನ ತುಂಬ ಇಷ್ಟಪಡೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ನನ್ನ ವ್ಲಾಗ್ನ ಇಷ್ಟಪಡೋರು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಸಿಗೋಣ ಮುಂದಿನ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಜಾಸ್ತಿ ಸಪೋರ್ಟ್. ನೀವು ಚೆನ್ನಾಗಿರಿ, ಖುಷಿಯಾಗಿರಿ, ಆ್ಯಂಡ್ ಗುಡ್ ನೈಟ್, ಬಾಯ್.